ಜೀವನದಲ್ಲಿ ಏನಾಗ್ತೈತೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಮನೆಗೆ ಒಂದು ಒಳ್ಳೆ ಮಗ ಆಗಲಿಲ್ಲ, ಕಾಲೇಜಿಗೆ ಒಂದು ಒಳ್ಳೆ ಸ್ಟೂಡೆಂಟ್ ಆಗಲಿಲ್ಲ, ತಮ್ಮದಿರ್ಗಂತೂ ಒಂದು ಒಳ್ಳೆ ಅಣ್ಣ ಅಂತೂ ಆಗಿಲ್ಲ. ಅಂತೂ ಅವ್ರನ್ನವ್ರು ರೇಗಿಸ್ಕೊಂಡು ಎಲ್ಲಾರನ್ನೂ ಗೋಳು ಇಟ್ಕೊಂಡು ಅಯ್ಯೋ ಏನೋ ಇದು ಜೀವನ ಇತ್ತು. ಹಿಂಗೆ ಕಷ್ಟಪಟ್ಟಿದ್ದೊಂದು ಸಿಗಲ್ಲ, ಇಷ್ಟಪಟ್ಟಿದ್ದು ಸಿಗಲ್ಲ. ನೋಡೋಣ, ಹಣೆ ಇನ್ನೂ ಏನೇನು ಬರ್ದೈತೆ, ದೇವ್ರು ಏನೇನು ಆಡಿಸ್ಬೇಕು ಆಡಿಸ್ಲಿ, ನೋಡೋಣ, ವೆಯ್ಟ್ ಮಾಡೋಣ. ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ಅಂದ್ಕೊಂಡಿರೋದು ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೋಡೋಣ, ತಾಳ್ಮೆ, ಪೇಷನ್ಸ್ ಇರಬೇಕು ಅಂತಾರೆ. ನಾನು ಅದನ್ನ ಹುಡುಕ್ತಾ ಇದ್ದೀನಿ. ಎಷ್ಟು ಅಂತ ಕಾಯೋದು, ಕಾಯೋಣ, ಇನ್ನೂ ಎಷ್ಟು ದಿವಸ ಆಗುತ್ತೆ ನೋಡೋಣ. ಇದು ನಮ್ಮ ಜೀವನ, ಹುಡುಗಿಯರ ಜೀವನ ಐತಲ್ಲ ಅಂದ್ಕೊಂಡಂಗಲ್ಲ. ಕಷ್ಟನೂ ಇದೆ, ಸುಖನೂ ಇದೆ. ಅವರವರ ತಲೆ ಹೆಂಗೆ ಉಪಯೋಗಿಸ್ತಾರೆ ಅದ್ರ ಮೇಲೆ. ನಂದಂತೂ ಅವರೇಜು, ನನಗೆ ಗೊತ್ತು, ನಾನಂತೂ ಟ್ಯಾಲೆಂಟೆಡ್ ಅಲ್ಲ. ಹಂಗೆ ಅಂದ್ಕೊಂಡಿದ ತಕ್ಷಣ ಸಿಗೋ ಅಂಥದಕ್ಕೆ ನಾನು ನಂಬಿರೋದೊಂದೇ, ಕನ್ಸಿಸ್ಟೆನ್ಸಿ. ಕಲಿತಾರು, ಅಪ್ಲೈ ಮಾಡ್ತಾರು, ಸಿಕ್ಕಿದ್ರೆ ಅಟೆಂಡ್ ಮಾಡು ಅಷ್ಟೇ. ನೋಡೋಣ ಇನ್ನೂ ಏನೇನಾಗುತ್ತೆ. ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದು ಜೀವನ. ಮನೆಗೆ ಹೇಳೋಕ್ಕಾಗದೆ, ಬಿಡೋಕ್ಕಾಗದೆ, ಊರಲ್ಲಿರೋರೆಲ್ಲ ಬೆಂಗಳೂರಾಗೇನಪ್ಪ ಚೆನ್ನಾಗವನೇ ಏನೋ ಅಂದ್ಕೊಂತಾರೆ. ನಮಗೆ ಪರಿಸ್ಥಿತಿ ನಮಗೆ ಗೊತ್ತು. ನಾಯಿ ಬಾಳು, ನಮ್ಮ ಮನೆ ನಾಯಿ ಅಷ್ಟೋ ರಾಜಾರೋಷವಾಗೈತಿ. ಅವನಿಗೆ ತಂದಾಕಿ ತಿನ್ಕೊಂಡು ಯಾವ ಕೆಲಸನೂ ಮಾಡ್ದಲೆ ಮನ್ಕೊಂಡು ಅದು ಫ್ಯಾನ್ ಇಲ್ದಲೆ ನಿದ್ದೆ ಬರೋಲ್ಲ ನಮ್ಮಂಗೆ. ಅವನಿಗೋಸ್ಕರ ದಿನ ಐಸ್ ಕ್ರೀಮ್ ಅಂತೆ, ಬಿಸ್ಕೆಟ್ ಅಂತೆ. ನೋಡೋಣ ಇನ್ನೂ ಏನೇನು ಹಾಕೋದು ನಮ್ಮ ಜೀವನದಲ್ಲಿ. ನಮ್ಮ ಮನೆ ಇರೋ ಸುಖ ಅಂತೂ ನಮ್ಗಂತೂ ಇಲ್ಲ. ನಮ್ಮ ಚಿಕ್ಕವರಿದ್ದಾಗೆ ತಣ್ಣಗೆ ಆಗ್ತದೆ ಹಾಕಿದ್ರು. ಯಾವ ಹೊರಗಡೆ ಹೋದ್ರೆ ಯಾವ ಬಿಟ್ಟು ಹಾಕಿ ಇದೊಂದು ಕೆಲಸ ಸಿಕ್ಕಿಲ್ಲ, ಬೇರೆ ಯಾವ್ದು ಕೆಲಸ ಮಾಡೋದಂದ್ರೆ ಅದು ಬರೋಲ್ಲ. ನಾಚಿಕೆ ಜೊತೆಗೆ ಸ್ವಾಭಿಮಾನ ಬೇರೆ ಅಡ್ಡ ಬರ್ತತಿ. ಇಷ್ಟೆಲ್ಲ ಓದಿದ್ಯಾ, ಇದನ್ನ ಮಾಡ್ತೀಯ, ಹಂಗೆ ಅಂತ ಆಗಿದ್ದಲ್ಲಿ ಮಾಡೋಣ ಅಂದ್ರೆ ಅಂದ್ಕೊಂಡಿದ ತಕ್ಷಣ ಕೆಲಸ ಸಿಗಲ್ಲ, ಅಥವಾ ಅಂದ್ಕೊಂಡಿರೋ ಟೈಮಿಗೆ ದುಡ್ಡು ಬೇಕು, ಆ ಟೈಮಿಗೆ ದುಡ್ಡು ಸಿಗಲ್ಲ. ಏನ್ ಮಾಡೋದು, ಏನ್ ಬಿಡೋದು? ಈ ಫೇಸ್ನ ನಮ್ಮ ಹುಡುಗರು ಎಲ್ಲಾರು ಫೇಸ್ ಮಾಡಿರ್ತಾರೆ. ಆದ್ರೂ ಅದನ್ನ ಕೆಲವೊಂದ್ಸಲ ಎಂಜಾಯ್ ಮಾಡ್ಬೇಕು ಅಂತಾರೆ, ಕೆಲವೊಂದ್ಸಲ ಅದಿದ್ರೆ ಮಜಾ ಅಂತಾರೆ. ನನಗೆ ಏನ್ ಮಜಾನೋ ಏನೋ ಒಂದು ಗೊತ್ತಾಗ್ತಿಲ್ಲ. ನೋಡೋಣ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ. ಅಲ್ಲಿ ಹೇಳ್ತಾರಲ್ಲ, ಒಳ್ಳೆಯವರಿಗೆ ಒಳ್ಳೆ ಕಾಲ ಬಂದೇ ಬರ್ತದೆ ಅಂತ. ಅದೊಂದೇ ಒಂದು ನಂಬಿಕೆಯಿಂದ ಕಾಯ್ತಾ ಇದ್ದೀನಿ.